ಎತ್ತಿನ ಹೊಳೆ ನೀರಾವರಿ ಯೋಜನೆ. ಎತ್ತಿನ ಹೊಳೆಗೆ ಈಗಾಗಲೇ ಮೊದಲನೇ ಹಂತದ ಕಾರ್ಯಕ್ರಮಗಳನ್ನು ಯೋಜನೆಯನ್ನು ಮುಗಿಸಿದ್ದೇವೆ. ಎರಡನೇ ಹಂತಕ್ಕೆ ಪ್ರಾರಂಭ ಮಾಡ್ತೇವೆ. ಇನ್ನೇನು 17 ಕಿಲೋಮೀಟ್ರು ಕಾಲುವೆ ಆಗಬೇಕು. ಅದ್ರ ಜೊತೆಗೆ ಕೊರಟಗೆರೆ ಹತ್ತಿರ 1.2 TMC ನೀರನ್ನು ಶೇಖರಣೆ ಮಾಡ್ತಕ್ಕಂಥ ಒಂದು ಜಲಾಶಯ ಮಾಡ್ತೀವಿ ಅಂತ ಹೇಳಿದ್ದಾರೆ. 2018ರಲ್ಲಿ 5.57 TMC ನೀರನ್ನು ಹಿಡಿದಿಟ್ಕೊಳ್ತಕ್ಕಂಥದ್ದಕ್ಕೆ ಒಂದು ಜಲಾಶಯ ದೊಡ್ಡಬಳ್ಳಾಪುರ ಕೊರಟಗೆರೆ ಮಧ್ಯದಲ್ಲಿ ಆಗ್ತಕ್ಕಂಥದ್ದಕ್ಕೆ ಒಂದು ತೀರ್ಮಾನಗಳಾಗಿ ಜೀವೋ ಎಲ್ಲ ಇಶ್ಯೂ ಆಗೋಗಿತ್ತು. ಆಮೇಲೆ ನನ್ನ ಸರ್ಕಾರ ಹೋಯಿತು, ಯಡಿಯೂರಪ್ಪನವ್ರು ಬಂದರು. ಆ 5.57 TMC ನೀರು ಶೇಖರಣೆ ಮಾಡ್ತಕ್ಕಂಥ ಜಲಾಶಯವನ್ನು ಕಟ್ ಡೌನ್ ಮಾಡಿ 2 TMCಗೆ ಅಂತ ಅವ್ರು ಮಾಡಿದರು. ಅದನ್ನೀಗ 1.2 TMC ಇವರು ಇಳಿಸಿದ್ದಾರೆ. ಈಗಾಗಲೇ ಯಾವೊಂದು ನಮ್ಮ ಪರಿಸರ ಇಲಾಖೆಯಿಂದ, ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಈಗಾಗಲೇ ತಕರಾರಾಗಿದೆ. ಇವರು ಹೇಳ್ದೆ ಕೇಳದೆ ಪರ್ಮಿಷನ್ಗಳಿಲ್ಲದೆ ವಯಲೇಟ್ ಮಾಡಿ ಸುಮಾರು 24 ಕಿಲೋಮೀಟ್ರ್ ಕಾಲುವೆಗೆ ಇವತ್ತು ಏನು ಒಂದು ಸಮಸ್ಯೆಗಳನ್ನು ಇವರೇ ಉದ್ಭವ ಮಾಡ್ಕೊಂಡಿದ್ದಾರೆ. ಇದೆಲ್ಲ ಇದೆ. ಈಗ ನೀರನ್ನು ಹೇಳ್ತಾನೆ ಇದ್ದಾರೆ ಕಳೆದ 2 ವರ್ಷದಿಂದ, ಈ ಜೂನು ಕೊಡ್ತೀವಿ ಅಂತ ಹೇಳಿ. ಇಲ್ಲಿ ಆ ಎತ್ತಿನಹೊಳೆ ಪ್ರಾಜೆಕ್ಟ್ನ ನೀರನ್ನು ಚಿಕ್ಕಬಳ್ಳಾಪುರ ಕೋಲಾರಕ್ಕೆ ತಗೊಂಡು ಹೋಗ್ತಕ್ಕಂಥ ನಿಟ್ಟಿನಲ್ಲಿ ಈಗ 5 TMCಯಿಂದ 1.2 TMC ಇಳಿಸಿರೋದು. ಇಲ್ಲೇ ಅರ್ಥ ಮಾಡ್ಕೊಳ್ಳಿ ಇವ್ರು ಎಷ್ಟರ ಮಟ್ಟಿಗೆ ಈ ಯೋಜನೆ ತರ್ತಾರೆ ಅನುಷ್ಠಾನಕ್ಕೆ. ಒಂದು ಕಾರ್ಯಕ್ರಮ ನಿಮ್ಗೆ ಹೇಳ್ತಾ ಇದ್ದೀನಿ ಯಾವ ಥರ ಇದೆ ಅಂತೇಳಿ. ಹಲವಾರು ನೀರಾವರಿ ಯೋಜನೆಗಳ ವಿಷಯದಲ್ಲಿ ದುಡ್ಡೇ ಇಟ್ಟಿಲ್ಲ. ದುಡ್ಡು ನೀಡಿದ್ರೆ ಸುಮ್ಮನೆ ಘೋಷಣೆ ಮಾಡಿದ್ದಾರೆ. ಅದು ಎಷ್ಟು ದಿವಸ ಆ ಘೋಷಣೆ ಇರಲಿಕ್ಕೆ ಸಾಧ್ಯ? ಭರಪೂರ ಘೋಷಣೆ ಇದೆ, ಅದರಲ್ಲೇನು ಸಂಶಯ ಏನೇ ಇಲ್ಲ. ಆದರೆ ಇವರು ಬಜೆಟ್ನ 3.5 ಗಂಟೆ ಓದ್ತಕ್ಕಂಥ ಖುಷಿಲೂ ಓದಲಿಲ್ಲ. ಅಲ್ಲಿ ಅವ್ರ ಪಾಪ ಒಂದೊಂದು ಪದ ಬಳಕೆ ಮಾಡಬೇಕಾದ್ರೆ ಅವರಿಗೆ ಇದ್ದಂಥ ಒಂದು ಶ್ರಮ ತಾವು ಬಹುಶಃ ನೋಡಿರ್ಬೋದು ಟಿ ವಿಗಳಲ್ಲಿ. ಎಷ್ಟೆಷ್ಟು ಪಾಪ ಅವರು ಕನ್ನಡದಲ್ಲಿ ಇದನ್ನು ಪಾಠ ಮಾಡೋರವರು ಭಾಳ ಜನ MLAಗಳಿಗೆ. ಅದೆಂಥದ್ದು ನಿಮ್ಮ ಸಂಧಿಗಳ ವಿಷಯದಲ್ಲೆಲ್ಲ ವ್ಯಾಕರಣ, ಅದೇ ಸಂಧಿ ವಿಷಯದಲ್ಲಿ. ಇಲ್ಲಿ ನೆನ್ನೆ ಅವರು ಓದಬೇಕಾದ್ರೆ ಅವ್ರು ಪಡ್ತಾ ಇದ್ದಂಥ ಶ್ರಮ ನೋಡಿದಾಗ ಜನಗಳ ಪರಿಸ್ಥಿತಿ ಏನಾಗುತ್ತೆ ಅನ್ನೋದನ್ನು ಆ ಶ್ರಮದಲ್ಲಿ ನಾವು ಕಾಣ್ತಾ ಇದ್ದು. ಎತ್ತಿನ ಹೊಳೆ ನೀರಾವರಿ ಯೋಜನೆ. ಎತ್ತಿನ ಹೊಳೆಗೆ ಈಗಾಗಲೇ ಮೊದಲನೇ ಹಂತದ ಕಾರ್ಯಕ್ರಮಗಳನ್ನು ಯೋಜನೆಯನ್ನು ಮುಗಿಸಿದ್ದೇವೆ. ಎರಡನೇ ಹಂತಕ್ಕೆ ಪ್ರಾರಂಭ ಮಾಡ್ತೇವೆ. ಇನ್ನೇನು 17 ಕಿಲೋಮೀಟ್ರು ಕಾಲುವೆ ಆಗಬೇಕು. ಅದ್ರ ಜೊತೆಗೆ ಕೊರಟಗೆರೆ ಹತ್ತಿರ 1.2 TMC ನೀರನ್ನು ಶೇಖರಣೆ ಮಾಡ್ತಕ್ಕಂಥ ಒಂದು ಜಲಾಶಯ ಮಾಡ್ತೀವಿ ಅಂತ ಹೇಳಿದ್ದಾರೆ. 2018ರಲ್ಲಿ 5.57 TMC ನೀರನ್ನು ಹಿಡಿದಿಟ್ಕೊಳ್ತಕ್ಕಂಥದ್ದಕ್ಕೆ ಒಂದು ಜಲಾಶಯ ದೊಡ್ಡಬಳ್ಳಾಪುರ ಕೊರಟಗೆರೆ ಮಧ್ಯದಲ್ಲಿ ಆಗ್ತಕ್ಕಂಥದ್ದಕ್ಕೆ ಒಂದು ತೀರ್ಮಾನಗಳಾಗಿ ಜೀವೋ ಎಲ್ಲ ಇಶ್ಯೂ ಆಗೋಗಿತ್ತು. ಆಮೇಲೆ ನನ್ನ ಸರ್ಕಾರ ಹೋಯಿತು, ಯಡಿಯೂರಪ್ಪನವ್ರು ಬಂದರು. ಆ 5.57 TMC ನೀರು ಶೇಖರಣೆ ಮಾಡ್ತಕ್ಕಂಥ ಜಲಾಶಯವನ್ನು ಕಟ್ ಡೌನ್ ಮಾಡಿ 2 TMCಗೆ ಅಂತ ಅವ್ರು ಮಾಡಿದರು. ಅದನ್ನೀಗ 1.2 TMC ಇವರು ಇಳಿಸಿದ್ದಾರೆ. ಈಗಾಗಲೇ ಯಾವೊಂದು ನಮ್ಮ ಪರಿಸರ ಇಲಾಖೆಯಿಂದ, ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಈಗಾಗಲೇ ತಕರಾರಾಗಿದೆ. ಇವರು ಹೇಳ್ದೆ ಕೇಳದೆ ಪರ್ಮಿಷನ್ಗಳಿಲ್ಲದೆ ವಯಲೇಟ್ ಮಾಡಿ ಸುಮಾರು 24 ಕಿಲೋಮೀಟ್ರ್ ಕಾಲುವೆಗೆ ಇವತ್ತು ಏನು ಒಂದು ಸಮಸ್ಯೆಗಳನ್ನು ಇವರೇ ಉದ್ಭವ ಮಾಡ್ಕೊಂಡಿದ್ದಾರೆ. ಇದೆಲ್ಲ ಇದೆ. ಈಗ ನೀರನ್ನು ಹೇಳ್ತಾನೆ ಇದ್ದಾರೆ ಕಳೆದ 2 ವರ್ಷದಿಂದ, ಈ ಜೂನು ಕೊಡ್ತೀವಿ ಅಂತ ಹೇಳಿ. ಇಲ್ಲಿ ಆ ಎತ್ತಿನಹೊಳೆ ಪ್ರಾಜೆಕ್ಟ್ನ ನೀರನ್ನು ಚಿಕ್ಕಬಳ್ಳಾಪುರ ಕೋಲಾರಕ್ಕೆ ತಗೊಂಡು ಹೋಗ್ತಕ್ಕಂಥ ನಿಟ್ಟಿನಲ್ಲಿ ಈಗ 5 TMCಯಿಂದ 1.2 TMC ಇಳಿಸಿರೋದು. ಇಲ್ಲೇ ಅರ್ಥ ಮಾಡ್ಕೊಳ್ಳಿ ಇವ್ರು ಎಷ್ಟರ ಮಟ್ಟಿಗೆ ಈ ಯೋಜನೆ ತರ್ತಾರೆ ಅನುಷ್ಠಾನಕ್ಕೆ. ಒಂದು ಕಾರ್ಯಕ್ರಮ ನಿಮ್ಗೆ ಹೇಳ್ತಾ ಇದ್ದೀನಿ ಯಾವ ಥರ ಇದೆ ಅಂತೇಳಿ. ಹಲವಾರು ನೀರಾವರಿ ಯೋಜನೆಗಳ ವಿಷಯದಲ್ಲಿ ದುಡ್ಡೇ ಇಟ್ಟಿಲ್ಲ. ದುಡ್ಡು ನೀಡಿದ್ರೆ ಸುಮ್ಮನೆ ಘೋಷಣೆ ಮಾಡಿದ್ದಾರೆ. ಅದು ಎಷ್ಟು ದಿವಸ ಆ ಘೋಷಣೆ ಇರಲಿಕ್ಕೆ ಸಾಧ್ಯ? ಭರಪೂರ ಘೋಷಣೆ ಇದೆ, ಅದರಲ್ಲೇನು ಸಂಶಯ ಏನೇ ಇಲ್ಲ. ಆದರೆ ಇವರು ಬಜೆಟ್ನ 3.5 ಗಂಟೆ ಓದ್ತಕ್ಕಂಥ ಖುಷಿಲೂ ಓದಲಿಲ್ಲ. ಅಲ್ಲಿ ಅವ್ರ ಪಾಪ ಒಂದೊಂದು ಪದ ಬಳಕೆ ಮಾಡಬೇಕಾದ್ರೆ ಅವರಿಗೆ ಇದ್ದಂಥ ಒಂದು ಶ್ರಮ ತಾವು ಬಹುಶಃ ನೋಡಿರ್ಬೋದು ಟಿ ವಿಗಳಲ್ಲಿ. ಎಷ್ಟೆಷ್ಟು ಪಾಪ ಅವರು ಕನ್ನಡದಲ್ಲಿ ಇದನ್ನು ಪಾಠ ಮಾಡೋರವರು ಭಾಳ ಜನ MLAಗಳಿಗೆ. ಅದೆಂಥದ್ದು ನಿಮ್ಮ ಸಂಧಿಗಳ ವಿಷಯದಲ್ಲೆಲ್ಲ ವ್ಯಾಕರಣ, ಅದೇ ಸಂಧಿ ವಿಷಯದಲ್ಲಿ. ಇಲ್ಲಿ ನೆನ್ನೆ ಅವರು ಓದಬೇಕಾದ್ರೆ ಅವ್ರು ಪಡ್ತಾ ಇದ್ದಂಥ ಶ್ರಮ ನೋಡಿದಾಗ ಜನಗಳ ಪರಿಸ್ಥಿತಿ ಏನಾಗುತ್ತೆ ಅನ್ನೋದನ್ನು ಆ ಶ್ರಮದಲ್ಲಿ ನಾವು ಕಾಣ್ತಾ ಇದ್ದು. ಹೆಚ್ಚಿನ ವಿಡಿಯೋಗಳಿಗೆ
ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.